ಹಲೋ ಫ್ರೆಂಡ್ಸ್, ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು MHNB 24 ತಮಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಚಿಕನ್ ಸುಕ್ಕ ಮಾಡೋಣ. ಚಿಕನ್ ಸುಕ್ಕ, ಸೊ ಅದಕ್ಕೆ ಕಾಟೋ ಮಸಾಲ ಬೇಕು. ಕಾಟೋ ಮಸಾಲ ಇರಲಿ. ಸೊ ಅದಕ್ಕೆ ಮೊದಲೇ ಎಣ್ಣೆಯನ್ನು ಹಾಕೋಣ. ಸ್ವಲ್ಪ ಎಣ್ಣೆ, ಸೊ ಎಣ್ಣೆ ಕಾಯಬೇಕು, ಚೆನ್ನಾಗಿ ಎಣ್ಣೆ ಕಾಯಬೇಕು. ಸೊ ಎಣ್ಣೆ ಕಾಯಲಿ ಬಿಡಿ. ಸೊ ಎಣ್ಣೆ ಕಾಯ್ದ ನಂತರ ಏನು ಚಿಕನ್ ಇದೆಯಲ್ಲ, ಸೊ ಈ ಚಿಕನನ್ನು ಅದರಲ್ಲಿ ಹಾಕೋಣ. ಸೊ ಎಣ್ಣೆ ಕಾಯ್ದಿದೆ. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಏನು ಚಿಕನ್ ತೊಳ್ಕೊಂಡಿದ್ದಲ್ಲ, ಸೊ ತೊಳೆದಂಥ ಚಿಕನನ್ನು ಇದಕ್ಕೆ ಹಾಕೋಣ. ತೊಳೆದಂಥ ಚಿಕನನ್ನು ಇದಕ್ಕೆ ಹಾಕೋದಿಲ್ಲ. ಇದರಲ್ಲಿರುವ ಒಂದು ನೀರಿನ ಅಂಶ ಹೋಗ್ಬೇಕು. ಈ ಚಿಕನ್ನಲ್ಲಿರುವಂಥ ಒಂದು ನೀರಿನ ಅಂಶ ಹೋಗ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಡಿ. ಸೊ ಅದರಲ್ಲಿರುವ ನೀರಿನ ಅಂಶ ಹೋಗ್ಬೇಕು. ಸೊ ಎಣ್ಣೆ ಕಡಿಮೆ ಇದೆ, ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆಯಲ್ಲಿ ಸರಿಯಾಗಿ ಬೇಯಬೇಕು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸಿ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಮತ್ತು ಅದು ನೀರು ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಅದು ಬೇಯಬೇಕು. ಯಾವುದೇ ರೀತಿ ಅಡಿಷನಲ್ ನೀರನ್ನು ಹಾಕಬೇಡಿ. ಸೊ ಇಷ್ಟೇ ಇರಲಿ. ಸೊ ಇದರಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ ಹಾಗೂ ಅದರ ಪೇಸ್ಟ್ ಇದೆ, ಅದು ಕೂಡ ಯೂಸ್ ಆಗುತ್ತೆ. ಹಾಗೂ ಕಾಟೋ ಮಸಾಲ, ಆಮೇಲೆ ನೋಡ್ಬೋದು ಮಸಾಲೆ ಖಾರದ ಪುಡಿ, ಇದು ಕೂಡ ಬೇಕಾಗುತ್ತೆ. ಆಮೇಲೆ ಸೊ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಬೇಗನೆ ರೆಡಿ ಆಗುತ್ತೆ ನಮ್ಮದು ಚಿಕನ್ನು. ಸೊ ಉಪ್ಪು ಹಾಕೊಂಡಿದ್ದೀರ. ಸೊ ಇದು ಅರ್ಧ kg ಚಿಕನ್ದ ಐಟಮ್. ಅದು ಚೆನ್ನಾಗಿ ಅದು ಕುದಿಬೇಕು. ಆ ನೀರು, ಆ ಎಣ್ಣೆ ಇರ್ತಲ್ಲ ಅದರಲ್ಲಿ ಅದು ಚೆನ್ನಾಗಿ ಕುದಿಬೇಕು. ಸೊ ಇದರ 5ರಿಂದ 10 ನಿಮಿಷ ಲೈಟಾಗಿ ಕುದಿಯೋದು, ಅಲ್ಲಿವರೆಗೆ ಪಾಸ್ ಮಾಡೋಣ. ಸೊ ಇವಾಗಿದು ಅರ್ಧ ರೆಡಿ ಆಗಿದೆ. ನೀವು ನೋಡ್ಬೋದು ಅರ್ಧ ರೆಡಿ ಆಗಿದೆ. ಸೊ ಇದೇನು ಲೈಟಾಗಿ ಎಣ್ಣೆ ಬಂದಿರ್ತೈತಲ್ಲ, ಸೊ ಅದರಲ್ಲಿ ನಾವು ಏನು ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಏನಿರ್ತಲ್ಲ, ಸೊ ಇದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಸೊ ಹಾಕಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡೋದು.
ಬೆಳ್ಳುಳ್ಳಿ ಏನು ಪೇಸ್ಟ್ ಆಗಿರ್ತದಲ್ಲ, ಕೊತ್ತಂಬರಿ ಬೆಳ್ಳುಳ್ಳಿ ಆ ಪೇಸ್ಟನ್ನು ಇದರಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕಾಟಾ ಮಸಾಲ ಹಾಕಿ, ಕಾಟಾ ಆದ ನಂತರ ಮಸಾಲೆ ಖಾರದ ಪುಡಿ. ಸೊ ಮಸಾಲೆ ಖಾರದ ಪುಡಿ 2 ರಿಂದ 3 ಚಮಚ ಮಸಾಲೆ ಖಾರದ ಪುಡಿ ಹಾಕಿ. ಸೊ ಮಸಾಲೆ ಖಾರದ ಪುಡಿನೇ ಇದಕ್ಕೆ ಟೇಸ್ಟ್ ಕೊಡುತ್ತೆ. ಸೊ 2 ರಿಂದ 3 ಚಮಚ ಮಸಾಲೆ ಖಾರದ ಪುಡಿ ಹಾಕಿ. ಇವಾಗ ಫ್ಲೇಮನ್ನು ಲೈಟಾಗಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿರ್ತಾರೆ. ಸೊ ಇದನ್ನ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿ. ಸೊ ಇದನ್ನ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ತದನಂತರ ಒಂದು ಅರ್ಧ ನಿಂಬೆಹಣ್ಣು ಬೇಕಾ ಒಣಕೋದು ಎತ್ತಿಗೆ ಹಾಕಬೇಕು. ಸೊ ಇದು ಕುದಿಬೇಕು. ಸೊ ಇದು ಲೈಟಾಗಿ ಕುದೀತಾ ಇದೆ. ಸೊ ಅದರೊಂದಿಗೆ ತುಪ್ಪ ಕಡಿಮೆ ಹಾಕೋದು. ಅದರೊಂದಿಗೆ ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕೋಣ. ಸೊ ಮೊಸರು ಇದ್ರೂ ಕೂಡ ನೀವು ಮೊಸರು ಕೂಡ ಹಾಕ್ಬೋದು. ಸೊ ನೀವು ನೋಡ್ಬೋದು ಅರ್ಧ ನಿಂಬೆಹಣ್ಣು. ಸೊ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು. ಸೊ ನೀರನ್ನು ಹಾಕಿ ಇವಾಗ ಈ ಗ್ರೇವಿ ರೆಡಿ ಆಗ್ತಾ ಇದೆ. ನಮ್ಮ ಚಿಕನ್ ಸುಕ್ಕ ಆಲ್ಮೋಸ್ಟ್ ಆಲ್ ರೆಡಿ ಆಗ್ತಾ ಇದೆ. ನೀವು ನೋಡ್ಬೋದು. ಸೊ ಲೈಟಾಗಿ ಮಸಾಲೆ ಹಾಕಿದ್ದು ನಾವು, ಮಸಾಲೆ ಭಾಳ ಹಾಕಿಲ್ಲ. ಸೊ ಲೈಟಾಗಿ ಮಸಾಲೆ ಇದೆ. ಸೊ ನೀವು ಉಪ್ಪು ಖಾರನ ಟೇಸ್ಟ್ ಮಾಡಿ ನೋಡಿ. ನೋಡ್ಬೋದು ನಾವು ಸ್ವಲ್ಪ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಿಮ್ಮ ನೀರನ್ನು ಹಾಕೊಂಡಿದ್ದೀವಿ. ಸೊ ನೀವು ಮೊಸರಿದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ ಗ್ರೇವಿ. ಸೊ ಮೊಸರಿಲ್ಲ, ಅದಕ್ಕೆ ನೀರನ್ನು ಹಾಕೊಂಡು ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ನಮ್ಮ ಚಿಕನ್ ಸುಕ್ಕ ಇವಾಗ ರೆಡಿಯಾಗಿದೆ. ಸೊ ಕುದಿದೆ ಇಲ್ಲಿ ನೋಡಿ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ರುಚಿಕರವಾದ ಚಿಕನ್ ಸುಕ್ಕ ರೆಡಿಯಾಗಿದೆ. ಸೊ ಈ ರೀತಿಯ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಥರ ಕೂಡ ಶೇರ್ ಮಾಡಿ. ಚಿಕನ್ ಸುಕ್ಕ ನೀವು ಚಪಾತಿ ತಿನ್ಬೋದು ಹಾಗೂ ರೈಸ್ನಲ್ಲಿ ತಿನ್ಬೋದು. ಸೊ ಮಸಾಲೆ ರೈಸ್ನಲ್ಲಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಈ ರೀತಿಯ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಥರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಫಾರ್ ಲಾಟ್.